ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಲವ್ ಸ್ಟೋರಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮಾಡಿದೆ. ಆಮೇಲೆ ಇದ್ದಕ್ಕಿದ್ದಂಗೆ ಮೂರನೇ ಮೆಸೇಜ್ ಅಣ್ಣ ಅಂತ ಮೆಸೇಜ್ ಮಾಡೋದು. ಹಿಂಗ್ ಒಂದ್ಸತಿ ಮೇಲಿಂದ ಕೆಳಗಡೆ ಅನಾಥರ ಫಿಲಮ್ ಉಪಯೋಗ ನೋಡಿದಂಗೆ ಒಂದ್ಸತಿ ಹಿಂಗ್ ನೋಡೋದು ಮೇಲಿಂದ ಕೆಳಗಡೆ ಇದು ಮಂಗಳ ಗ್ರಹದ ಹುಡುಗಿ ಅಂತ ನಾನು ನೋಡಿದ್ದೆ ಊರಲ್ಲಿ. ಏನು ಮಂಗಳ ಗ್ರಹ ಅಂದ್ರೆ ಇದು ಮಿಕಾ ಬಿಡಗಂಟ ಇರು ಆಯ್ತು ಫ್ರೆಂಡು ಮಾಡಿದ್ರು ಬ್ಲಾಸ್ಟ್ ಆಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಫೋನ್ ಮಾಡ್ಬಿಟ್ಟು ಬ್ಲ್ಯಾಕ್ ಲಿಸ್ಟ್ ಹಾಕ್ಬಿಟ್ಟು ದಿ ಎಂಡ್ ಅಲ್ಲಿಗೆ ಚಾಪ್ಟರ್ ಕ್ಲೋಸ್ ಉಪೇಂದ್ರ ನೇಪಿಚ್ ಇರ್ತಾರ ದಿ ಎಂಡ್ ಅಂತ ಅಲ್ಲಿಗೆ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ. ನಾವು ತುಂಬ ಚೆನ್ನಾಗಿದ್ದೀವಿ. ಎಲ್ಲರೂ ಅಷ್ಟೇ ನಿಮ್ಮ ಲವ್ ಸ್ಟೋರಿ ಮಾಡಿ ಅಂತ ಪಾಪ 5 ಜನ ಸಬ್ಸ್ಕ್ರೈಬ್ ಇರೋದ್ರಿಂದನೂ ನಮಗೆ ರಿಕ್ವೆಸ್ಟ್ ಮಾಡಿದ್ರಿ. ಸೊ ಈಗ 1K ಫಾಲೋವರ್ಸ್ ಆಗಿದ್ದೀರಾ. ಸೊ ಹಾಗಾಗಿ ನಮ್ಮ ಲವ್ ಸ್ಟೋರಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 40 ಜನ ಲವ್ ಸ್ಟೋರಿ ಕೇಳಕ್ಕೆ ಸಬ್ಸ್ಕ್ರೈಬ್ ಆಗಿದ್ದೀರಿ. ಅವರೆಲ್ಲ ಯಾರು? ಎಲ್ಲ ನಮ್ಮ ಅಭಿಮಾನಿ ದೇವರುಗಳು. ಆ್ಯಂಡ್ ಎಲ್ರಿಗೂ ನಮ್ಮ ಲವ್ ಸ್ಟೋರಿ ಎಲ್ಲ ಗೊತ್ತಿತ್ತಲ್ಲ, ಹಂಗಾಗಿ ಅವ್ರು ಕೇಳಿರೋದು. ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಯಾರೆಲ್ಲ ಮೆಸೇಜಸ್ ಮಾಡಿದ್ದೀರಾ, ನಿಮಗೋಸ್ಕರ ಈ ವಿಡಿಯೋಸು. ಆ್ಯಂಡ್ ನಾವಿಬ್ಬರು ಒಂದೇ ಊರು, ಪಕ್ಕ ಬೀದಿಯವರೇನೆ. ನನಗೆ ಕಿರಣನ್ ಯಾರು ಅಂತ ನನಗೆ ಗೊತ್ತಿರಲಿಲ್ಲ. ನೋಡಿದ್ದೆ, ನಮ್ಮೂರು ಹುಡುಗ ಅಂತ ಗೊತ್ತಿತ್ತು, ಎಲ್ಲೋ ನೋಡಿದ ನೆನಪಷ್ಟೇ. ಇನ್ನು ಯಾರು ಅಂತ ನಂಗೆ ಅಷ್ಟಾಗಿ ಯಾರ ಮಗ ಏನು ಡೀಟೇಲ್ಸ್ ಎಲ್ಲ ನಾನು ಅಷ್ಟೊಂದು ನಾನು ನೋಡಿದ್ದೆ. ಇದು ಮಂಗಳ ಗ್ರಹದ್ದು ಹುಡುಗಿ ಅಂತ ನಾನು ನೋಡಿದ್ದೆ ಊರಲ್ಲಿ. ಏನು ಮಂಗಳ ಗ್ರಹ ಅಂದರೆ ನಮ್ಮೂರು ಹುಡುಗಿನೇ ಅಂತ. ಆಮೇಲೆ ಹಾಗೆ ನಾನು ನೋಡಿದ್ದೆ ಅಷ್ಟೇ. ಸೊ ನೀನೀಗ ಸ್ಟಾರ್ಟ್ ಮಾಡು ಹೆಂಗೆ ಅಂತ, ನನಗೆ ಗೊತ್ತಿಲ್ಲ. ನಿನ್ನಿಂದ ನಾನು ಹಿಂಗೆ ಹೋಯ್ತಾ ಬತ್ತಾ ನೋಡ್ತಾ ಇದ್ದೆ. ನನ್ನ ಗಾಡೀಲಿ ಓಡಾಡಬೇಕಾದ್ರೆ ಮಾಮೂಲಿ ರಾಮನಗರಕ್ಕೆ ಬರಬೇಕಾದ್ರೆ ತಿರ್ಗಾ ಮನೆಗೆ ಬರಬೇಕಾದ್ರೆ ನೋಡ್ತಾ ಇದ್ದೆ. ಆಟೋ ಸ್ಟ್ಯಾಂಡ್ 2 ವೀಲರ್ಸ್ ಇರಲಿಲ್ಲ ಜಾಸ್ತಿ, ಆಟೋದಲ್ಲೇ ಕಾಯ್ದು, ಬಸ್ ಸ್ಟ್ಯಾಂಡಲ್ಲೇ ಕಾಯ್ದು, ಅದು ಜಾಸ್ತಿ ನೋಡಿದ್ದೆ ಅಷ್ಟೇ. ಆಮೇಲೆ ನಾನು ಹಿಂಗೆ ಏನು ಅಂತ ಅಂದರೆ ಫೇಸ್ಬುಕ್ಕಲ್ಲಿ ಹಿಂಗೆ ಒಂದು ಸತಿ ಇದು ನೋಡಬೇಕಾದ್ರೆ ಇವಳ್ದು ಇದು ಬತ್ತು, ಪ್ರೊಫೈಲ್ ಬತ್ತು. ಆ ಪ್ರೊಫೈಲಲ್ಲೇ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ದೆ. ಇವತ್ತು ಕಳಿಸಿದ್ರೆ 2 ದಿವಸ ಆದಮೇಲೆ ಅಕ್ಕ ಅಕ್ಸೆಪ್ಟ್ ಮಾಡಿದರು. ಅದಾಗಿ ಅಕ್ಸೆಪ್ಟ್ ಮಾಡಿ ನನಗೆ ಗೊತ್ತಾಗಿ 2 ದಿವಸ ಆಯಿತು, ಅಲ್ಲಿಗೆ 1 ವಾರ ಆಯಿತು ಅಂದ್ಕೊಳ್ಳಿ. ಆ ಟೈಮಲ್ಲಿ ಆಯ್ ಅಂತ ಮೆಸೇಜ್ ಮಾಡಿದ್ದೆ. ಆಯ್ ಮೆಸೇಜ್ ಮಾಡೋಕ್ಕೆ 2 ದಿವಸ ಆಯಿತು ಅಷ್ಟೇ. ದಿ ಎಂಡ್ ಅಲ್ಲಿಗೆ ಚಾಪ್ಟರ್ ಕ್ಲೋಸ್ ಉಪೇಂದ್ರ ನೇಪಿಚ್ ಇರ್ತಾರ ದಿ ಎಂಡ್ ಅಂತ ಅಲ್ಲಿಗೆ ಆಯ್ ಅಂತ ಕಳಿಸಿದ್ನಲ್ಲ, ಇವಳ ಮಾಡೋದು ಈಗ ಅನ್ಫ್ರೆಂಡ್ ಮಾಡಿಬಿಟ್ಲು. ಅನ್ಫ್ರೆಂಡ್ ಮಾಡಿಬಿಟ್ಲು. ಆಮೇಲೆ ನೆಕ್ಸ್ಟ್ ಏನಾಯಿತು, ಹಿಂಗೆ ಒಂದು ದಿವಸ ಅಂಗಡಿ ಹತ್ರ ಕೂತಿದ್ದೆ, ಅಕ್ಕ ಹೊಸ ಗಾಡಿ ತಗೊಂಡ್ಬಿಟ್ಟವ್ರೆ, ನಮ್ಗೆ ಗೊತ್ತಿಲ್ಲ. ಇದ್ರ ಮಧ್ಯೆ ಹೇಳ್ತೀನಿ, ನಾನು ರಾಮನಗರಕ್ಕೆ ಕೆಲಸಕ್ಕೆ ಹೋಗ್ತಾ ಇದ್ದೆ. ನಾನು ಕೆಲಸ ಮಾಡ್ತಾಯಿದ್ದೆ, ಜಾಬ್ ಮಾಡ್ತಾಯಿದ್ದೆ. ಬೆಳಗ್ಗೆ 9-10 ಗಂಟೆಗೆ ಹೋದರೆ ಇನ್ನು ಸಂಜೆ 5ವರೆಗೆ ನನಗೆ ಆಫೀಸ್ ಬಿಡ್ತಿದ್ದು. ಆ ಟೈಮಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ. ಆಯ್ತಾ, ಹಂಗಾಗಿ ಇವನ್ನ ಓಡಾಡ್ಬೇಕಾದ್ರೆ ನಾನು ನೋಡಿದ್ದೆ. ಅನ್ಫ್ರೆಂಡ್ ಆಗೋಯ್ತು. ಅಂಗಡಿ ಹತ್ರ ಹಿಂಗೆ ಕೂತಿರ್ಬೇಕಾದ್ರೆ ಮುಂದೆಗಡೆ ಪಾಸ್ ಆದ್ಲು. ನಾನೇನು ನನಗೇನು ಅಂದರೆ ಒಟ್ಟಲ್ಲಿ ನೋಡ್ತಾ ಇದ್ದೆ. 10 ಗಂಟೆಗೆ ಅಲ್ಲಿ ಆಟೋ ಸ್ಟ್ಯಾಂಡಲ್ಲಿ ಕೂತಿರೋಳು, ತಿರ್ಗಾ 5 ಗಂಟೆಗೆ ಬಸ್ಸಲ್ಲೂ ಎಲ್ಲ ಹೋಯ್ತಾ ಇರೋಳು. ನಾನು ನೋಡ್ತಾ ಇದ್ನಲ್ಲ. ಅವತ್ತೇನಾಯಿತು, ಗಾಡಿ ತಗೊಬಿಟ್ಟಿದ್ಲಲ್ಲ, ಅಂಗಡಿ ಮುಂದೆಗಡೆ ಪಾಸ್ ಆದ್ಲು. ನಾನೇನು ಮಾಡಿದೆ, ಅಂಗಡಿಯಿಂದ ನಮ್ಮೂರು ಬರೀ 4 ಕಿಲೋಮೀಟ್ರು, ಹಂಗಾಗಿ ಹಿಂದೆಗಡೆ ಬಂದೆ. ಸಿಟಿ ಬಿಟ್ಟು ನಮ್ಮ ಊರು ರೋಡ್ಗೆ ತಿರುಗಿಕೊಂಡ್ಳು. ಅರ್ಧ ಕಿಲೋಮೀಟ್ರ್ ರನ್ ಮಾಡಿದ್ದೀನಿ, ಗಾಡಿನೇ ನಿಲ್ಲಿಸ್ತಾ ಇಲ್ಲ. ನಾನು ಇದೇನು ಅಂದ್ಕೊಂಡು ಎಳ್ಬೋಳು, ಎಲ್ಲಿ ಯಾವಾಗ ಹಿಂಗೆ ಗುದ್ಬಿಡ್ತೀನಿ ಅನ್ನೋ ಥರ ಫೀಲು. ಆಮೇಲೆ ಅಲ್ಲೆಲ್ಲ ಬಂದು ನಿಲ್ಲಿಸಿದ್ಲು. ನಾನು ಹೋಗಿ ಹಿಂಗೆ ಓವರ್ಟೇಕ್ ಮಾಡ್ಬಿಟ್ಟು ನಿಲ್ಲಿಸ್ದೆ. ನಿಲ್ಲಿಸಿದ್ಮೇಲೆ ಯಾಕ್ರಿ, ಏನು ರೀ ಅನ್ಫ್ರೆಂಡ್ ಮಾಡ್ಬಿಟ್ಟಿದ್ರಿ ಯಾಕ್ರಿ ಅಂತ ಕೇಳಿದೆ ಅಷ್ಟೇ. ಹಿಂಗೆ ಒಂದ್ಸತಿ ಮೇಲಿಂದ ಕೆಳಗಡೆ ಅನಾಥರ ಫಿಲಮ್ ಉಪಯೋಗ ನೋಡಿದಂಗೆ ಒಂದ್ಸತಿ ಹಿಂಗೆ ನೋಡಿದ್ಲು, ಮೇಲಿಂದ ಕೆಳಗಡೆ ಓದ್ಲು. ನಾನು ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋದೆ. ಆಮೇಲೆ ಅದಾದ್ಮೇಲೆ ನನಗೆ ಸಖತ್ ಕೋಪ. ಆಮೇಲೆ ಇನ್ನೊಂದೇನಂದ್ರೆ ನನಗೆ ಸಖತ್ ಡಿಸಿಪ್ಲಿನ್. ನಾನು ಯಾರನ್ನೂ ಮಾತಾಡ್ಸ್ಬಾರ್ದು. ನಾನು ಹಿಂಗೆ ನೇರ ದಿಟ್ಟ ನಿರಂತರ ಹಿಂಗೆ ಹಾಸ್ಕಿಂಗ್ ಹಾಕಿರ್ತಾರಲ್ಲ ಆ ಥರ ಸಖತ್ ಡಿಸಿಪ್ಲಿನ್. ಅದಕ್ಕೆ ಹೋಗಿ ಸೈಲೆಂಟಾಗಿ ನಿಲ್ಲಿಸಿದೆ. ಆಮೇಲೆ ಏನಾಯ್ತು, ಮನೆಗೆ ಹೋದ ತಕ್ಷಣ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ದೆ, ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ನಾನು ಹೆಂಗೆ ಅಂದರೆ ಅಕ್ಸೆಪ್ಟ್ ಮಾಡೋದು, ಇದು ಫ್ರೆಂಡ್ ರಿಕ್ವೆಸ್ಟ್ ಕಳಿಸೋದು ಕ್ಯಾನ್ಸಲ್ ಮಾಡಿದೆ. ಯಾಕೆಂದರೆ ಟಣ್ಣ ಅಂತ ಮೆಸೇಜ್ ಹೋದ ತಕ್ಷಣ ಅವ್ನು ಅಕ್ಸೆಪ್ಟ್ ಮಾಡ್ಬೇಕು ನನ್ನನ್ನು. ಯಾಕೆಂದರೆ ನಾನು ಆ್ಯಕ್ಚುಲಿ ಚಾರ್ಜಿಂಗ್ ಹಾಕ್ಬಿಟ್ಟು ಆಚೆ ಹೊಂಟೋಗಿದೆ. 1-2-3 ಸಲ ಮಾಡಿದೆ, 3ನೇ ಸಲನೋ 4ನೇ ಸಲನೋ ಅಕ್ಸೆಪ್ಟ್ ಆಯಿತು. ಆದ ತಕ್ಷಣ ನಾನು ಫ್ರೆಂಡ್ ರಿಕ್ವೆಸ್ಟ್ ಬಂದಿತ್ತಲ್ಲ, ನಮ್ಗೆ ಗೊತ್ತಿತ್ತಲ್ಲ ಮೋಸ್ಟ್ಲಿ ಇದು ಮಾಮೂಲಿ ಕಾರ್ಯಕ್ರಮ ಇದೆ ಇದು ಅಂದ್ಬಿಟ್ಟು ಅಕ್ಸೆಪ್ಟ್ ಮಾಡಿದೆ. ಅಕ್ಸೆಪ್ಟ್ ಮಾಡಿದ ತಕ್ಷಣ ಟಣ್ ಅಂತ ಮೆಸೇಜ್, ಯಾಕೆ ಫಾಲೋ ಮಾಡ್ತಿದ್ದೀರಿ, ಯಾರು ಏನು ಯಾಕೆ ಇವಾಗೆಲ್ಲ ಮಾಡೋದು ನಂಗೆ ಇಷ್ಟ ಆಗಲ್ಲ, ನೀವು ನಡ್ಕೊಂಡಿದ್ದು ನಂಗೆ ಇಷ್ಟ ಆಗಲಿಲ್ಲ, ನೀವು ಯಾರು ನನ್ನ ಫಾಲೋ ಮಾಡೋಕೆ ಹಂಗೆ ಹಿಂಗೆ, ನಾನು ಆ ಥರ ಹುಡುಗಿ ಅಲ್ಲ ಅಂತ ಏನೇನೋ. ನಾನು ಅದೇ ಥರ ಹುಡುಗ ಅಂದ್ಬಿಟ್ಟು ನಾನು ಆಯ್ತು ಏನಾಯಿತು ಏನು ಹಿಂಗೆ ಅಂತ ನಾನು ಮೆಸೇಜ್ ಮಾಡಿದೆ. ಆಮೇಲೆ ಏನಾಯಿತು,
ಮೆಸೇಜ್ ಮಾಡಿದ್ಮೇಲೆ ನಾನು ಏನು ಶೂಟ್ ಮಾಡ್ತಾ ಬಿದ್ದಿದ್ಲು. ಆಮೇಲೆ ನಾನು ಅಕ್ಕ ಗುಡ್ ನೈಟ್ ಕಣಕ್ಕ ಅಂದ್ಬಿಟ್ಟು ನಾನೇನು ಮಾಡಿಬಿಟ್ಟೆ, ಕಳಿಸ್ಬಿಟ್ಟೆ. ಅಕ್ಕ ಅಂತ ಮೆಸೇಜ್ ಮಾಡೋದು, ಗುಡ್ ನೈಟ್ ಅಕ್ಕ. ನಾನು ಅಕ್ಕ ಹಂಗೆ ಮೆಸೇಜ್ ಮಾಡಿದ್ದು, ಅಕ್ಕ ಗುಡ್ ನೈಟ್ ಕಣಕ್ಕ ಅಂದ್ಬಿಟ್ಟು ಮೆಸೇಜ್ ಮಾಡಿಬಿಟ್ಟೆ. ಇವಳು ಏನು ಮಾಡೋದು, ತಿರ್ಗಿ ಬ್ಲಾಸ್ಟ್ ಆಗ್ಬಿಟ್ಟು ತಿರ್ಗಿ ಅನ್ಫ್ರೆಂಡ್ ಮಾಡಿ ಬಿಸಾಕ್ಬಿಟ್ಟೆ. ನಾನು ಅನ್ಫ್ರೆಂಡ್ ಮಾಡಿಬಿಟ್ಟೆ. ನಾನು ಅದು ಹೇಳ್ಬೇಕಿತ್ತು, ಹೇಳ್ಬಿಟ್ಟು ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ನನಗಿನ್ನು ಯಾವತ್ತೂ ಫಾಲೋ ಮಾಡಬೇಡಿ ಆ್ಯಂಡ್ ನನಗೇನೋ ನೀವು ತೊಂದರೆ ಮಾಡಬಾರ್ದು ಅಂತ ಹೇಳಿದೆ. ಇವನು ಯಾವಾಗ ಅಕ್ಕ ಅಂತ ಮೆಸೇಜ್ ಮಾಡ್ದೆ, ಅಕ್ಕ ಆದಮೇಲೆ ಏನಕ್ಕೆ ಇವನು ಬಂದ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಡಿಲೀಟ್ ಮಾಡಿ ಬಿಸಾಕ್ತೆ. ನಾನು ಕ್ಯಾನ್ಸಲ್ ಒಂದು ಫುಲ್ಲು ಬ್ಲಾಕ್ ಮಾಡೇ ಬಿಸಾಕ್ಬಿಟ್ಟಿದ್ದೆ ನಾನು. ಮತ್ತೆ ಅವ್ನ ರಿಕ್ವೆಸ್ಟು ಬರದೇ ಇರೋ ಥರ ಬ್ಲಾಕ್ ಮಾಡಿಬಿಟ್ಟಿದ್ದೆ. ಸೊ ಅದಾದ್ಮೇಲೆ ಏನಾಯ್ತು ಹೇಳು. ಅದಾದ್ಮೇಲೆ ತಿರ್ಗಾ ನೀನೇ ರಿಕ್ವೆಸ್ಟ್. ಅದಾದ್ಮೇಲೆ ನಾನು ಕೆಲ್ಸಕ್ಕೆ ಬರ್ತಾ ಇದೆ. ಬಂದಾಗ ನಂಗೆ ಗೊತ್ತಿತ್ತು ಅದು ಇದಾಗೋಗಿತ್ತಲ್ಲ, ಉರಿ ಎತ್ಕೊಬಿಟ್ಟಿತ್ತು. ಇವಳು ಹೆಂಗೆ ಅಂದ್ರೆ ಆ ಕಡೆಯಿಂದ ಆ ಕಡೆಯಿಂದ ಈ ಕಡೆಯಿಂದ ಬರ್ಬೇಕಾದ್ರೆ ಎಲ್ಲ ಸಿಗೋಳು ಅಪರೂಪಕ್ಕೆ. ಹೆಂಗೆ ಅಂದ್ರೆ ಇದಾಗಿ ಒಂದು ಅವಾಗ ಏನು ಇಲ್ಲ, ಅವಾಗ ಹೆಂಗೆ ಬ್ಲಾಸ್ಟ್ ಆಗೋಗಿದ್ಲಲ್ಲ, ನಾನು ಬ್ಲಾಸ್ಟ್ ಆಗ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟಿದೆ. ಆಮೇಲೆ ಏನಂದ್ರೆ ಒಂದು 10 ದಿವಸ ಆದ್ಮೇಲೆ ನಮ್ಮ ಅಂಗಡಿ ಅಪೋಸಿಟ್ ಒಂದು ATM ಇತ್ತು. ಆ ATM ಅಲ್ಲಿ ದುಡ್ಡು ಡ್ರಾ ಮಾಡ್ಕೊಂಡು ಬರ್ತಾಯಿದ್ದೆ. ಇವಳು ಹಿಂಗೆ ಗಾಡೀಲಿ ಪಾಸ್ ಆದ್ಲು. ನಾನು ನೋಡಿದೆ, ಅವಾಗ ಹೆಂಗೆ ಉಪೇಂದ್ರ ಪಿಕ್ಚರ್ ಸೇಮ್ ಹಿಂಗೆ ಉಪೇಂದ್ರ ಹಿಂಗೆ ಫುಲ್ ಬಿಲ್ಡಪ್ಪಲ್ಲೇ ಹೋದ್ಲು. ಆಯಾ ನಾನು ಮಾಮೂಲಿ ಇಲ್ಲ ಅಂದ್ಬಿಟ್ಟಿದ್ನಲ್ಲ. ಆಮೇಲೆ ಏನು ಮಾಡಿದ್ರು, ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ಲು. ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ಮೇಲೆ ಹಿಂಗೆ ಇದೆ ಸತ್ಯ. ಕಳಿಸ್ತೆ ಅಂದ್ರೆ ನಾನು ಅವನ ಅಕ್ಕ ಅಂತ ಕರೆದ್ಮೇಲೂ ಇವನು ಏನೇ ಮಾಡಿದ್ರು ನಾನು ಮಾರ್ನಿಂಗ್ ಹೋಗ್ಬೇಕಾರೆ ಇಲ್ಲೇ ಹೆಲ್ಮೆಟ್ ಎಲ್ಲ ನೋಡ್ಕೊಬಿಡೋಣ ಅವ್ರ ಅಂಗಡಿ ತ ಕೂತಿರೋನು. ನಿನ್ನೆ ನಿಜ ಹೇಳು, ನಾನು ಮತ್ತೆ ಹೋಗ್ಬೇಕಾದ್ರೆ ವೆಯ್ಟ್ ಮಾಡೋನು. ಮತ್ತೆ ನಂಗೆ ಅದಕ್ಕೋಸ್ಕರ ಇನ್ನೊಂದು ಹೇಳ್ತೀನಿ ಕೇಳ್ರಿ, ಯಾಕೆ ಮೆಸೇಜ್ ಮಾಡೋಳು ಅಂತ. ಹಂಗಾಯ್ತಾ, ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ಲು. ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ಬಿಟ್ಟು ಆಯ್ ಅಂತ ಮೆಸೇಜ್ ಮಾಡಿದ್ಲು. ನಾನು ಆಯ್ ಅಂತ ಮೆಸೇಜ್ ಮಾಡಿದೆ. ಆಮೇಲೆ ಇದ್ದಕ್ಕಿದ್ದಂಗೆ 3ನೇ ಮೆಸೇಜೇ ಅಣ್ಣ ಅಂತ ಮೆಸೇಜ್ ಮಾಡೋದು. ನಾನೇನು ಮಾಡಿದೆ, ಇವಳು ಅಕ್ಕ ಅಂದಿದ್ದಕ್ಕೆ ಅಣ್ಣ ಅಂತ ಮೆಸೇಜ್ ಮಾಡೋಳು ಇವಳು ಅಂದ್ಬಿಟ್ಟು. ಅದಕ್ಕೆ ಮುಂಚೆ ಫ್ರೆಂಡ್ ಹೇಳ್ತೀನಿ ಕೇಳು, ಅಣ್ಣ ಅಂತ ಮೆಸೇಜ್ ಮಾಡಿ. ನಾನು ಅಂದೆ ಅಣ್ಣ ಅಂತ ಮೆಸೇಜ್ ಮಾಡೋದು, ಮೆಸೇಜ್ ಮಾಡಬೇಡ ತಾಯಿ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಏನಾಯಿತು, ಒಂದು 10 ನಿಮಿಷದ ಗಂಟೆ ರಿಪ್ಲೈನೇ ಇಲ್ಲ. ನಾನು ಸುಮ್ಮನೆ ಆಗೋಗ್ಬಿಟ್ಟೆ. ಆಮೇಲೆ ಏನಾಯ್ತು, ತಿರ್ಗಾ ಒಂದು 10 ನಿಮಿಷ ಆದ್ಮೇಲೆ ಫ್ರೆಂಡ್ಸ್ ಆಗಿರೋಣ ಅಂತ ಮೆಸೇಜ್. ಆಮೇಲೆ ಇನ್ನೊಂದೇನಂದ್ರೆ, ಇವ್ನಿಗೆ ಯಾಕೆ ನಾನು ಬ್ಲಾಕ್ ಮಾಡಿರೋ ಇವತ್ತು ಹೇಳ್ತೀನಿ ಕೇಳಿ, ಫೇಸ್ಬುಕ್ನ ನಿನ್ಗೆ ಯಾಕೆ ಮತ್ತೆ ರಿಕವರಿ ಮಾಡಿ ಕಳಿಸ್ದೆ ಅಂದರೆ, ನೀನು ಇದೆಲ್ಲ ನಡೆದ್ಮೇಲೂ 9:30 ನಾನು ಹೋದಾಗ ನಾನು ಕಾಯ್ಕೊಂಡು ಕೂತಿರುವೆ ಅಂಗಡಿ. ನಾನೇನು 5:30 ಬಂದಾಗ ಪಾಪ ಕಾಯ್ಕೊಂಡಿರೋನು, ನಾನು ಹಿಂದೆನೇ ಬರೋನು. ನೀವು ಮಾಡಿಲ್ಲ ಏನಿದೆ ಅಂದ್ರೆ, ನೋಡಿದಾಗ ಬರ್ತಾ ಇದ್ದೆ, ಹೋಯ್ತಾ ಇದ್ದೆ, ಅಲ್ಲಿ ಕುತ್ಕೋತಾ ಇದ್ದೆ. ಅರ್ಥ ಆಯ್ತಾ? ಆಮೇಲೆ ನಾನೇ ಅನ್ಕೊಂಡು ಅಯ್ಯೋ ಪಾಪ ವೇಟ್ ಮಾಡ್ತಾನಲ್ಲ ಅಂದ್ಬಿಟ್ಟು ಮಾಡಿದೆ. ಆಮೇಲೆ ನನ್ಗೆ ಆ ಥರ ಇವನು ಪಾಪ ಅಂತ ಮಾಡಿದ್ರೆ ತಿರ್ಗಾ ಹಣ ಅಂತ ಯಾಕೆ ಕಳ್ಸಿರೋಳು, ನೀನು ಅಕ್ಕ ಅಂದಿದ್ದ ಅದಕ್ಕೇನೆ ಕಳಿಸ್ಬಿಟ್ಟಳು ಅಂತ ನಾನು ತಿಳ್ಕೊಂಡೆ. ಆಮೇಲೆ ಏನಾಯ್ತು, ಒಂದು 10 ನಿಮಿಷ ಆದಮೇಲೆ ಆಯ್ ಅಂತ ಬಂತು. ತಿರ್ಗಿ ನಾನು ಆಯ್ ಅಂತ ಮೆಸೇಜ್ ಮಾಡಿದೆ. ತಿರ್ಗಿ ಆಯಿತು ಏನು ಹೆಂಗೆ ಅಂತ ಮಾಮೂಲಿ ಅದೇ ಇದರಲ್ಲಿ ಮೆಸೇಜ್ ಮಾಡ್ತಾ ಇದ್ದೆ. ಆಮೇಲೆ ನನಗೇನು ಇಂಟೆನ್ಷನ್, ನನಗೆ ಇನ್ನು ಮದುವೆ ಆಗಬೇಕು, ಈ ಹುಡುಗನ ಲವ್ ಮಾಡಬೇಕು ಅನ್ನೋ ಬ್ಯಾಡ್ ಇಂಟೆನ್ಷನ್ ನನಗಿದಿಲ್ಲ. ಕೆಟ್ಟ ಆಲೋಚನೆ ಎಲ್ಲ ನಮಗೆ ಬ್ಯಾಡ್ ಇಂಟೆನ್ಷನ್, ನಮ್ಗೆ ಗುಡ್ ಇಂಟೆನ್ಷನ್. ಬ್ಯಾಡ್ ಇಂಟೆನ್ಷನ್ ಅದು. ನೀನು ಫ್ರೆಂಡ್ಸ್ ಆಗಿರೋಣ, ಫ್ರೆಂಡ್ಸ್ ಯಾವ ಪ್ರಪಂಚದಲ್ಲಿ ಯಾವ ಗುಗ್ಗು ನನ್ನ ಮಗ ಹುಡುಗನೇ ಆಗಲಿ, ನೀನು ಫ್ರೆಂಡ್ ಆಗಿರು ಅಂತ ಅಂದಾಗ ನಾನು ಫ್ರೆಂಡ್ ಆಗಿರ್ತೀನಿ ಅಂತಾನೆ ಲವ್ ಮಾಡೋದು. ಬಟ್ ಇವನು ನನ್ನ ಫ್ರೆಂಡ್ ಆಗೇ ಇದ್ದೋ. ಬಟ್ ಇವನು ನಾನು ಯಾವತ್ತು ಅಂತ ಕೆಟ್ಟ ದೃಷ್ಟಿಲಿ ಇವನ್ನ ಮದುವೆ ಆಗಬೇಕು. ಯಾಕೆ ಕೆಟ್ಟ ದೃಷ್ಟಿಲಿ? ಕೆಟ್ಟ ದೃಷ್ಟಿ ಒಳ್ಳೆ ದೃಷ್ಟಿ ಎಲ್ಲ ಇದು. ಮದುವೆ ಆಗ್ಬೇಕು ಅನ್ನೋ ಒಂದು ಕೆಟ್ಟ ಆಲೋಚನೆ ಇರ್ಲಿಲ್ಲ. ಮದುವೆ ಆಗ್ಬೇಕು ಅಂತ ಆಲೋಚನೆ ಇರ್ಲಿಲ್ಲ. ನಾನು ಮದುವೆ ಆಗ್ಬೇಕು ಅಂತ ಕೆಟ್ಟ ಆಲೋಚನೆ ಎಲ್ಲ. ಫ್ರೆಂಡ್ಸ್ ಆಗಿದ್ವಲ್ಲ, ಅಂದ್ರೆ ಇವಳು ಹೆಂಗೆ ಅಂದ್ರೆ ಫ್ರೆಂಡ್ಸು ಅಂತಿಲ್ಲ. ನಾನು ಇದು ಮಿಕಾ ಬಿಡಗಂಟ ಇರು ಆಯ್ತು ಫ್ರೆಂಡು ಅನ್ಕೊಂಡು ನಾನು. ಆಮೇಲೆ ನಾವಿಬ್ರು ಯಾವಾಗ ಹಿಂಗೆ ಫ್ರೆಂಡ್ಸ್ ಆಗಿ ಮೂವ್ ಮಾಡ್ಕೊಂಡು ಹೇಳ್ತೀನಿ ಕೇಳಿ. ಫ್ರೆಂಡು ಅಂತ ಅಂದ್ರೆ ಆಯ್ ಅಂತ ಇವಾಗ ಮೆಸೇಜ್ ಕಳಿಸಿದ್ರೆ ಇನ್ನು ಎಷ್ಟೊತ್ತಿಗೂ ಆಯ್ ಬಾಯ್ ಅಂತ ಮೆಸೇಜ್ ಕಳಿಸಿದ್ರೆ ಟಕ್ಕಂತ ಬಾಯ್ ಅಷ್ಟೇ. ಆಯ್ ಅಂತ ಕಳಿಸಿದ್ರೆ ಎಷ್ಟೊತ್ತಿಗೂ ಆಯ್ ಅಂತ ಬರೋದು, ಬಾಯ್ ಅಂತ ಕಳಿಸಿದ್ರೆ ಟಕ್ಕಂತ ಬಾಯ್ ಅಂತ ಬರೋದು ಅಷ್ಟೇ. ಅಷ್ಟರಲ್ಲೇ ಇದ್ದಿದ್ದು. ಆಮೇಲೆ ಏನಾಯಿತು, ಹಿಂಗೆ ಒಂದು ಸ್ವಲ್ಪ ದಿವಸ ನಡೀತು. ಆಮೇಲೆ ಪಾಪ ಮೆಸೇಜಸ್ ಮಾಡೋಣ, ನಾನೇ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಯಾವಾಗೋ ಆ್ಯಕ್ಚುಲಿ ಏನು ಅಂದರೆ 8:30ಗೆ ನಾಷ್ಟ ಆಯ್ತಾ ಅಂತ ಕಳಿಸಿದ್ರೆ ಊಟಕ್ಕೆ ನಾಷ್ಟ ಆಯ್ತಾ ಅಂತ ಎಂದಿರೋಳು. ಊಟ ಮಾಡಿದ್ರ ಅಂತ ಮಧ್ಯಾಹ್ನ 1 ಗಂಟೆಗೆ ಮೆಸೇಜ್ ಕಳಿಸಿದ್ರೆ ನೈಟ್ 8 ಗಂಟೆಗೆ ಬಂದ್ಬಿಟ್ಟು ಊಟ ಆಯಿತು. ನಾನು ಡಿನ್ನರ್ ಮಾಡೋದು ಲಾಸ್ಟ್ ಊಟ ಮಾಡಿ ಮನೆ ಕಾಲ ಟೈಮಲ್ಲಿ ಮಾಡ್ತಾಳಲ್ಲ ಗುರು ಅಂತ ನಾನು
ಅಂದ್ರೆ ಸಖತ್ತು ಇತ್ತೋರ್ಸೋಳು ಏನ್ ನನಗೆ ಗೊತ್ತಿಲ್ಲ ಪಾಪ ಏನಂದ್ರೆ ಕೆಲ್ಸಕ್ಕೆ ಹೋಗ್ತಾ ಇದ್ಲು ಬರ್ತಾ ಇದ್ಲು. ಅಂಡ್ ಏನಂದ್ರೆ ಇವ್ನ ಹೇಳೋದು ನಿಂಗೆ ತುಂಬಾ ಬಿಲ್ಡಪ್ ತೋರಿಸ್ತಾ ಇರ್ತಾರೆ. ಯಾಕಂದ್ರೆ ನಾವು ಫುಲ್ ಆರಾಮ್ ಅರವಿಂದ್ ಸ್ವಾಮಿ ತರ ಯಾವ ಎನಿ ಟೈಮ್ ಫ್ರೀ ಆಗಿರೋಣ ಅಂಗಡಿ ಹತ್ರ. ಆಮೇಲೆ ಇವಾಗ ಏನಾದ್ರೆ ನಾನು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ. ಆಮೇಲೆ ನನ್ಗೇನು ಮೆಸೇಜ್ ಮಾಡೋ ಅವಶ್ಯಕತೆನೂ ಇರಲಿಲ್ಲ ಆ ಟೈಮಲ್ಲಿ. ಆಮೇಲೆ ಬಿಲ್ಡಪ್ ಅನ್ಕೊಂಡ್ರೆ ಇವನಿದು. ಬಟ್ ನಾನು ಅವಾಗ ಹೆಂಗೆ ಅಂದರೆ ತುಂಬ ಡಿಸಿಪ್ಲಿನ್. ಈ ಟೈಮ್ ಊಟ ಮಾಡಬೇಕು, ಈ ಟೈಮ್ ನಾಷ್ಟ ಮಾಡಬೇಕು, ಈ ಟೈಮ್ ಮಲ್ಕೋಬೇಕು ಅಷ್ಟೇ. ನನಗೆ ಬೇರೆಯವ್ರಿಗೆಲ್ಲ ಟೈಮ್ ನಾವು ಡಿಸಿಪ್ಲಿನ್. ನಾವು ಆ ಟೈಮ್ಗೆ ನಾಷ್ಟ ಮಾಡ್ತಿದ್ವಿ, ಆ ಟೈಮ್ಗೆ ಊಟ ಮಾಡ್ತಿದ್ವಿ, ಆ ಟೈಮ್ಗೆ ಮನೆ ಕಟ್ಟಿದ್ವಿ. ಬಟ್ ಮೆಸೇಜ್ ಯಾಕೆ ಮಾಡ್ತಾ ಇದ್ದೆ ಟೈಮ್ ಕೊಟ್ಟು. ಬಟ್ ಏನೇನೋ ಮೆಸೇಜ್ ಮಾಡೋದು, ಹಾಯ್ ಹಲೋ ಹಲೋ ಅಂತ ಏನೇನೋ ಕಳ್ಸೋನು. ನಾನು ಅಷ್ಟೊಂದು ಏನು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಆಮೇಲೆ ನಾನು ಬೇರೆಯವ್ರಿಗೆ ಮೆಸೇಜಸ್ ಮಾಡಿ ಟೈಮ್ ವೇಸ್ಟು ಮಾಡ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ ನನಗೆ. ಸೊ ಮಾಡೋನು ಹಿಂಗೆ ನಡೀತಾ ಇತ್ತು. ಆ್ಯಂಡ್ ಆಮೇಲೇನೋ ಸ್ವಲ್ಪ ಮೆಸೇಜಸ್ ಹಾಯ್ ಬಾಯ್ ಊಟ ನಾಷ್ಟ ಸ್ವಲ್ಪ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತ ಅಂದರೆ ಇವಳಿಗೆ ಏನು ಇರಲಿಲ್ವಲ್ಲ, ಚೆನ್ನಾಗೇ ಸುಮ್ಮನೆ ನಾವೇನೋ ಮಾಡಿದ್ರು ಸುಮ್ಮನೆ ಹಂಗೆ ಇತ್ತು. ಒಂದು ದಿವಸ ಯಾವತ್ತೋ ಇವ್ರ ಅಪ್ಪನಿಗೆ ಯಾರಿಗೂ ಹುಷಾರಿರಲಿಲ್ಲ, ಆಕ್ಸಿಡೆಂಟ್ ಆಗಿಬಿಟ್ಟು ಅದು ಹೇಳ್ತೀನಿ ಕೇಳಿದ್ದು. ವಾಟ್ಸಪ್ ನಂಬರ್ ಕೊಡು 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 ಅಂದರೂ ಕೊಡ್ತಿರ್ಲಿಲ್ಲ. ಒಂದು 6 months ಹಿಂಗೆ ನಡೀತು. 6 months ಬರೀ ಇದ್ರ ಚಾಟು. ಅಕಸ್ಮಾತ್ ಏನಾದ್ರು ಹಾಯ್ ಅಲ್ಲೋ ಅಂತ ಮಾತಾಡಬೇಕು ಅಂದರೆ ಫೇಸ್ಬುಕ್ದು ಮೆಸೆಂಜರಲ್ಲೇ ಕಾಲ್ ಮಾಡಿ ಅದು ಏನು ಹಿಂಗೇನಾದರೂ ಫೋನ್ ಮಾಡಿದ್ರೆ ಅದು ಮೆಸೆಂಜರಲ್ಲೇ ಮಾಡಿದ್ರೆ 30 ಸೆಕೆಂಡ್ ಈ ಮಾಮೂಲಿ ಸ್ಟಾರ್ಟಿಂಗ್ ಅಡ್ವರ್ಟೈಸಲ್ಲಿ ಆ ಥರ ಮಾತಾಡ್ದಂಗೆ. ಸೊ ಅದಾದಮೇಲೆ ತುಂಬ ಎಮರ್ಜೆನ್ಸಿ ಆಯಿತು. ಕಾಲು ಇಲ್ಲಿಂದ ಇಲ್ಲಿಗೆ ಆಕ್ಸಿಡೆಂಟ್ ಆಗಿ ಓಪನ್ ಆಗಿಬಿಟ್ಟಿತ್ತು. ಆ ಟೈಮಲ್ಲಿ ನನಗೆ ರಾಮನಗರದಲ್ಲಿ ಯಾವುದು ಒಳ್ಳೆ ಹಾಸ್ಪಿಟಲು ಏನು ಅದ್ರ ಬಗ್ಗೆ ನಂಗೆ ಅಷ್ಟೊಂದೇನು ಗೊತ್ತಿರಲಿಲ್ಲ. ಆ ಟೈಮಲ್ಲಿ ಏನು ಮಾಡಿದೆ, ಮೆಸೇಜ್ ಚಾಟ್ ಮಾಡ್ತಾಯಿದ್ದೆ ಇದರಲ್ಲಿ ಯಾವ್ದು ಹಾಸ್ಪಿಟಲ್ ಚೆನ್ನಾಗಿದೆ ಏನು ಅಂತ ಮಾಡ್ಬೇಕಾದ್ರೆ ಫೋನ್ ಕಾಲ್ ಮಾಡೋಕ್ಕಾಗ್ತಿರ್ಲಿಲ್ಲ ಏನಲ್ಲ. ಅಲ್ಲಿ ಎಮರ್ಜೆನ್ಸಿ ನಾನು ಒಬ್ಬಳೇ ಇರೋದ್ರಿಂದ ಫೋನ್ ಮಾಡಿದೆ. ನಾನು ಮೆಸೇಜಲ್ಲಿ ಕಳಿಸ್ದೆ ಮೆಸೆಂಜರಲ್ಲಿ, ಈ ಥರ ನನ್ನ ನಂಬರು ಕಾಲ್ ಮಾಡಿ ಬೇಗ ಅಂತ. ಆಮೇಲೆ ಇವನು ಕಳಿಸಿದ ಅರ್ಧ ಸೆಕೆಂಡಲ್ಲೇ ವಾಟ್ಸಪ್ ನಂಬರು. ಯಾವ ಪ್ರಪಂಚದ ಅರ್ಧ ಸೆಕೆಂಡ್ಗೆ ಮಾಡ್ತಾನ, ನಾನೊಂದು 5 ಸೆಕೆಂಡ್ ಆಮೇಲೆ ಮಾಡಿದೆ. ಬೇಗ ಫೋನ್ ಬಂತು. ಎಷ್ಟು ಬೇಗ ಹೋಗಿತ್ತು ಅಷ್ಟು ಬೇಗ ಫೋನ್ ಬಂತು. ಸೊ ಆ ಟೈಮಲ್ಲಿ ನಾವೇನು ಮಾತಾಡ್ದೋ ಮಾಮೂಲಿ ಹಿಂಗಿದೆ ನಾರಾಯಣ ಹಾಸ್ಪಿಟಲ್ ಏನೋ ಇದೆ ಅಲ್ಲಿ ಕರ್ಕೊಂಡು ಹೋಗು ಅಂತ. ನಾವು ಅಲ್ಲಿ ಅಷ್ಟು ಬೇಗ ಕರ್ಕೊಂಡು ಹೋದೆ. ಪ್ರೊಸೀಜರ್ ನಡೀತಾ ಇತ್ತು ಅವಾಗ. ಆಮೇಲೆ ಹೇಳ್ತೀನಿ ಕೇಳಿ, ಇದೆಲ್ಲ ಆಯಿತು ಅಷ್ಟೆಲ್ಲ ಅವ್ರದ್ದು ಎಲ್ಲ ಮುಗೀತು. ಅಂದಮೇಲೆ ಇನ್ನೂ ಸ್ವಲ್ಪ ಕ್ಲೋಸ್ ಆಯಿತು. ಆಮೇಲೆ ಬಂದಿದ್ದ ಕೆಳಗಡೆ, ಅವನು ಮೇಲ್ಗಡೆ ಬರಲಿಲ್ಲ. ನಮ್ಮ ಹಾಸ್ಪಿಟಲ್ ಮೇಲ್ಗಡೆ ಹೋಗಿಲ್ಲ, ಕೆಳಗಡೆ ಬಂದಿದ್ದ. ಸೊ ನಾನು ಅವಾಗ ಮೆಡಿಕಲ್ಗೆ ಹೋದಾಗ ನಾನು ಇವನ್ನ ನೋಡಿದೆ. ಸೊ ನನಗೆ ಅಷ್ಟು ಮಾತಾಡಿಸೋ ಧೈರ್ಯ ಬರಲಿಲ್ಲ. ಆ ಟೈಮಿಂದ ನಾವು ವಾಟ್ಸಪ್ಪಲ್ಲಿ ಚಾಟ್ ಮಾಡೋದು, ವಾಟ್ಸಪ್ಪಲ್ಲಿ ಮಾತಾಡೋದು ಆ್ಯಂಡ್ ಎಲ್ಲ ಹೆಲ್ಪ್ ಮಾಡಿ. ಹೆಂಗಿತ್ತು ಅಂದರೆ 8:30 ಮೆಸೇಜ್ ಮಾಡೋದು, 11 ಗಂಟೆಗೆ 12 ಗಂಟೆಗೆ ನೋಡ್ತಿದ್ದಳು. ಆಮೇಲೆ ಒಂದು ಅರ್ಧ ಗಂಟೆಗೆ ನೋಡೋ ಥರ ಆಯಿತು. ಆ್ಯಂಡ್ ಆಮೇಲೆ ಮಾತಾಡ್ತಿದ್ವಿ. ಆ್ಯಂಡ್ ಏನಾದರೂ ಹೆಲ್ಪ್ ಬೇಕಂದಾಗ ಮುಂದೆ ಹೇಳ್ತೀನಿ ಯಾವ್ಯಾವ ಥರ ಎಲ್ಲ ಹೆಲ್ಪ್ ಮಾಡಿದ್ದಾನೆ ಅಂತ. ಸೊ ಅದನ್ನೆಲ್ಲ ಮಾಡೋನು. ಆ್ಯಂಡ್ ತುಂಬ ಚೆನ್ನಾಗಿ ಆ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡಿದ್ವಿ. ಆ್ಯಂಡ್ ನಾನು ಯಾವಾಗ ದಿನಕ್ಕೊಂದ್ಸಲ ಹೇಳ್ತಿದ್ದೆ ಓನ್ಲಿ ಫ್ರೆಂಡ್ಶಿಪ್. ಹೌದು ಫ್ರೆಂಡ್ಶಿಪ್ ಅಂತ ಹೇಳೋನು. ಇವಾಗಲೂ ಫ್ರೆಂಡ್ಸೇ ತಾನೇ ನಾವು. ಆಮೇಲೆ ಹಿಂಗೆ ಚಾಟಿಂಗ್ ಎಲ್ಲ ನಡೀತಾ ಇತ್ತು. ನಾನು ಮುಂದೆ ಬಂದರೆ ಸಾಕು ಊರಲ್ಲಿ ಹಿಂದೆ. ಅದು ಆ್ಯಕ್ಚುಲಿ ಏನು ಗೊತ್ತಾ, ಇವಳಿಗೆ ಮೆಸೇಜ್ ಮಾಡ್ತಾ ಇದ್ದೆ. ಇವಳು ಹೆಂಗೆ ಅಂದರೆ ನಾನು ಸಖತ್ ಬೇಗ ಎದ್ದೊಳ್ಬಿಡ್ತಾ ಇದ್ದೆ, 8:30 ಎದ್ಬಿಡ್ತಾ ಇದ್ದೆ ನಾನು. ಇವಳು ಏನು ಮಾಡೋಳು, ಲೇಟಾಗಿ ಎದ್ದಿರೋಳು. 6:30 5 ಗಂಟೆಗೆ ಎದ್ದು ಎಲ್ಲ ರೆಡಿಯಾಗಿ ಆಫೀಸ್ಗೆ ಹೋಗ್ಬಿಟ್ಟು ನನಗೆ ಮೆಸೇಜ್ ಮಾಡೋಳು. ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಮಾಡಿ ಗುಡ್ ಮಾರ್ನಿಂಗ್ ಅನ್ನೋನೆ. ಇವಳು ಹೆಂಗೆ, ಅವಳು ನಾಷ್ಟ ಮಾಡೋಕ್ಕೆಪ್ಪ ನಾನು ಸ್ನಾನ ಮಾಡ್ಬಿಟ್ಟು ರೆಡಿ ಆಗಿಬಿಟ್ಟು ಇವಳಿಂದೆ. ಇವಳು ಹೆಂಗೆ ಅಂದರೆ ಪಾಪ ಹೇಳ್ತಾ ಇದ್ದು ಫಾಲೋ ಮಾಡಬೇಡ ಅಂತ. ನಾನೇನು ಮಾಡೋದು, ಆಯಿತು ಅಂದ್ಬಿಟ್ಟು ಆಫೀಸ್ಗೆ ಹೋಗ್ತಾ ಇದ್ದೀನಿ ಅನ್ನೋಳು. ಇವಳು ಯಾವಾಗ ಹೋಗೋಳು, ಒಂದು 10 ಸೆಕೆಂಡ್ಗೆ ನಾನು ಅವಳು ಹಿಂದೆಗಡೆನೇ ಹೋಗೋಣ. ಇದು ಹೆಂಗೆ ಅಂದರೆ ಒಂದು 2 ತಿಂಗಳು 3 ತಿಂಗಳು ಇದೇ ರೊಟೀನ್ ಆಯಿತು. ಅವಾಗ ಏನಾಯಿತು, ನಮ್ಮ ಊರಲ್ಲಿ ಒಂದು 40% ಜನಗಳಿಗೆ ಗೊತ್ತಾಗೋಯ್ತು. ಆಮೇಲೆ ಇವಳು ಏನಂದ್ರೆ ಅಂಗಡಿ ಹತ್ರನೂ ಅಷ್ಟೇ, ಇವಳು ಆಫೀಸಲ್ಲಿ ನಾನು ಈ ಥರ ಹೋಗ್ತಾ ಇದ್ದೀನಿ ಈ ಥರ ಬಾಯ್ ಅಂತ ಮೆಸೇಜ್ ಮಾಡೋಳು. ಇವಳು ಯಾವಾಗ ಬಾಯ್ ಅಂತ ನಮ್ಮ ಅಂಗಡಿ ಮುಂದೆ ಪಾಸ್ ಆಗಬೇಕಲ್ಲ, ಇವಳು ಯಾವಾಗ ಹೋಗೋಳು ನಾನು ಇವಳು ಹಿಂದೆನೇ ಹೋಗೋದು. ಇನ್ನೇನು ನಮ್ಮೂರ ಹತ್ರ ಬರ್ತದೆ ಅನ್ನೋಂಗೆ ನಾನು RX ನಂದು. ನಾವಿಬ್ಬರು ಫ್ರೆಂಡ್ಶಿಪ್ ಮಾಡಿದಾಗ ನಾನು ಇವನಿಗೆ ಎಳೆಯಾಗಿ ಹೇಳಿದ್ದೆ, ಹಿಂಗೆ ಇರಬೇಕು, ಹಿಂಗೆ ಇದ್ದೀವಿ, ನಾವಿಬ್ಬರು ಮಾತಾಡೋದು ಗೊತ್ತಾಗಬಾರ್ದು, ನೀನು ಹಿಂದೆ ಫಾಲೋ ಮಾಡಬಾರ್ದು, ನೀನು ಇದೇ ಥರ ಇರಬೇಕಂತ ಒಂದಷ್ಟು ಫ್ರೆಂಡ್ಶಿಪ್ಪಲ್ಲೇ ಅವ್ನಿಗೆ ಅಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಹೇಳಿದ್ದೆ. ನಾನು ಯಾವುದು ರೂಲ್ಸ್ ರೆಗ್ಯುಲೇಷನ್ಸ್ ಹೇಳಿದೆ ಇವನು ಯಾವುದನ್ನು ಫಾಲೋ ಮಾಡಿಲ್ಲ. ಅದು ಆಪೋಸಿಟೇ ಮಾಡಿ, ಹಿಂದೆ ಬರಬೇಡ ಬರೋನು, ಆಫೀಸ್ ಹತ್ರ ಬರಬೇಡ ಬರೋನು, ನೀನು ಮೆಸೇಜಸ್ ಮಾಡಬಾರ್ದು ನನಗೆ. ನಾನು ಆಫೀಸಲ್ಲಿ ಇರ್ತೀನಿ, ನಾನು ಹಿಂಗಿರುತ್ತೆ, ಹಿಂಗೆ ಮೀಟಿಂಗ್ ಇರುತ್ತೆ, ಇನ್ನೊಂದೇನೋ ಇರುತ್ತೆ, ನೀನು ಮೆಸೇಜಸ್ ಮಾಡಬಾರ್ದು ಆ ಟೈಮಲ್ಲೇ ಮಾಡೋಣ. ಇನ್ನೊಂದು ವಿಚಾರ ಏನು ಅಂತ ಅಂದರೆ, ಎದುರ್ಕೊಬಿಡೋಳು, ಯಾರಾದರೂ ಏನಾದರೂ ಅಂದ್ಬಿಡ್ತಾರೆ, ಹಿಂಗೆ ಮಾಡಿಬಿಡ್ತಾರೆ, ಹಂಗನ್ಬಿಡ್ತಾರೆ. ಬಟ್ ಏನಂದರೆ ನನಗೆ ನನ್ನ ಪೇರೆಂಟ್ಸ್ ಇಂಪಾರ್ಟೆಂಟು, ನನಗೆ ಅವ್ರ ಮರ್ಯಾದೆ ತೆಗಿಯೋಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ಫಸ್ಟ್ ಹೇಳಿದ ಮಾತು. ಇವ್ನು ಫ್ರೆಂಡ್ಶಿಪ್ ಮಾಡಬೇಕಾದ್ರೆ ನನಗಿಂತ ನನ್ನ ತಂದೆ ತಾಯಿ ಗೌರವ, ನನ್ನ ತಂದೆ ತಾಯಿ ನಂಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ಅವನಿಗೆ.
ಸೊ ನಮ್ಮಪ್ಪ ಅಮ್ಮಂಗೆ ನಂಗೆ ನೋವು ಮಾಡೋಕ್ಕೆ ಇಷ್ಟ ಇಲ್ಲ, ನೀನು ಫ್ರೆಂಡ್ಶಿಪ್ ಮಾಡೋದಿದ್ರೆ ಈ ಥರ ಎಲ್ಲ ಆಮೇಲೆ ಏನಾಯಿತು, ಹಿಂಗೆ ಒಂದು ದಿವಸ ಏನು ಮಾಡಿದೆ, ಇವಳು ಬಾಯಿ ಅಂದ್ಲು, ಆಯಿತು ಬಾಯಿ ಅಂದ್ಬಿಟ್ಟು ನಿನ್ನ ನಡಿ ಮುಂದೆಗಡೆ ಅಂದ್ಬಿಟ್ಟು ಮುಂದೆಗಡೆ ಕಳಿಸ್ದೆ. ಊರ ಹತ್ರ ಇವಳು ಹೆಂಗಿದ್ರೆ ಸೌಂಡ್ ಮಾಡೋದು ಬೇಡ ಅಂತ ಅಂದಿದ್ಲು. ನಾನು ಮಾಡಿದೆ ಹಿಂದೆಗಡೆ ಸ್ಪೀಡಾಗಿ. ಅದು ಅಲ್ಲದೆ ಒಂದು RX ಇವ್ನು ಏನು ಮಾಡೋದು, ಅದು ಎಲ್ಲಿ ನಿಂತಿರೋನೋ, ಅದು ಎಲ್ಲಿರೋನೋ, ಎಲ್ಲಿ ಸ್ಪೀಡ್ ಮಾಡೋನೋ ಗೊತ್ತಿಲ್ಲ. ನಾನು ಎಷ್ಟೇ ಎಕ್ಸ್ಲೇಟ್ರ್ ಕೊಟ್ಟು ಬೇಗ ಬಂದ್ರೂ ಊರ ಎಂಟ್ರಿ ಬಂದೆ, ಎಷ್ಟು ಫುಲ್ ಎಕ್ಸ್ಲೇಟ್ರ್ ಕೊಟ್ಟಿರೋನೆ ಬಂದೆ ಅಂದರೆ ಹಿಂದೆ ಒಂದು ಸೌಂಡ್ ಬರೋದು RX. ಅದು ಏನು ಅಂದರೆ 99.9 ಎಕ್ಸ್ಲೇಟ್ರ್ ಕೊಟ್ಟು ಬರೋದು. ಆ ಒಂದು ಸೌಂಡ್ ಇಲ್ಲೇ ಊರಿಂದ ಆಚೆ ಬರ್ತಾ ಇದೆ ಅಂದ್ರೆ ಜನ ತೇರ್ ನಿಂತಂಗೆ ನಿಂತಿರೋ. ನಾನು ಅಲ್ಲೇ ತಿಳ್ಕೊಬಿಟ್ಟೆ, ನಾನು ಇವ್ನಿಗೆ ಹೇಳಿದ್ದೆ ಕೂಡ, ಇಲ್ಲ ಜನ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಇದು ಫ್ರೆಂಡ್ಶಿಪ್ ಇಂದ ಎಲ್ಲೆಲ್ಲೋ ಹೋಗ್ತಾ ಇದೆ, ಮರ್ಯಾದೆ ಪ್ರಶ್ನೆ. ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಜಾಸ್ತಿ ಮಾಡ್ದ, ಒಂದು 100 ಸಲ ಇನ್ನ ಬ್ಲಾಕ್ ಮಾಡಿ ಹೇಳ್ತೀನಿ ಕೇಳ್ರಿ. ಬ್ಲಾಕ್ ಮಾಡಿದಾಗೂ ಜಾಸ್ತಿ ಮಾಡೋನು, ಯಾಕೆಂದ್ರೆ ಬ್ಲಾಕ್ ಇಂದ ತೆಗಿಲಿ ಇವಳು. ಹಂಗಾಯ್ತು. ಹಂಗಾಗಿ ಒಂದು ದಿವಸ ಹಿಂಗೆ ಫಾಲೋ ಮಾಡ್ಕೊಂಡು ಬಂದೆ. ಅಕ್ಕ ಏನು ಮಾಡಿದ್ರು, ಬ್ಲಾಸ್ಟ್ ಆಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಫೋನ್ ಮಾಡ್ಬಿಟ್ಟು ಬ್ಲ್ಯಾಕ್ ಲಿಸ್ಟ್ ಹಾಕ್ಬಿಟ್ಟು ನೀನು ನನಗೂ ಇಲ್ಲಿಗೆ ಮುಗೀತು ಅಂತೇಳಿ ಬ್ಲಾಕ್ ಮಾಡಿದಾಗ ಇನ್ನೊಂದು ಟ್ರಿಕ್ಸ್ ಏನು ಮಾಡೋನು ಅಂದರೆ, ನಾನು ಬ್ಲಾಕ್ ಮಾಡಿದಷ್ಟು ನನ್ನ ಮನೆ ತಾವೆಲ್ಲೇ ಓಡಾಡಲಿ, ಗಾಡೀಲೆಲ್ಲೇ ಓಡಾಡಲಿ, ಆಫೀಸ್ ಇರಲಿ ಇಲ್ಲದೆ ಹೋಗಲಿ, ನಮ್ಮ ಮನೆ ರೋಡಲ್ಲಿ ಇರಲಿ, ಅರಳಿಗೆ ಹೋಗೋದು ಬರೋದು ಇನ್ನೂ ಜಾಸ್ತಿ ಗೊತ್ತಾಗೋ ಥರ ಮಾಡೋಣ. ಅವಾಗ ನಂಗೇನು ನನಗೇನು ಭಯ ಅಂದರೆ ತೆಗ್ದ್ಬಿಡೋಣಪ್ಪ, ಇವ್ನು ಇನ್ನೂ ಜಾಸ್ತಿ ಮಾಡ್ಬಿಡ್ತಾನೆ, ಏನು ಮಾಡ್ಬಿಡ್ತಾನೋ ಅಂತ. ಇನ್ನು ಮುಂದಕ್ಕೆ ಹೇಳ್ತೀನಿ ನನ್ಗೆ ಯಾವ ಥರ ಮೆಂಟಲಿ ಯಾವ ಥರ ಟಾರ್ಚರ್ ಅನುಭವಿಸಿದ್ದೀನಿ ಅಂತ. ನಿಮ್ಗೆ ಮುಂದೆ ವಿಡಿಯೋ ನೋಡಿದಾಗ ನೀವು ಹೇಳ್ತೀರಾ, ನೀವು ಎಷ್ಟೋ ಜನ ನಮ್ಮ ಲವ್ ಸ್ಟೋರಿಲಿ ಏನೋ ತಪ್ಪು ತಿಳ್ಕೊಂಡಿದ್ದೀರಾ, ಬಟ್ ಇದಿಷ್ಟು ಸತ್ಯ. ಬಟ್ ಇದರ ಲಾಸ್ಟಲ್ಲಿ ಹೇಳು, ಯಾರನ್ನ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ, ಯಾರನ್ನ ಬ್ಯಾಡ್ ಇಂಟೆನ್ಷನಿಂದ. ಯಾವ ಬ್ಯಾಡು ಇಲ್ಲ, ಎಲ್ಲರೂ ವಿಡಿಯೋಸ್ ನೋಡಿ. ನೆಕ್ಸ್ಟ್ ವಿಡಿಯೋಸ್ ಈ ವಿಡಿಯೋಸ್ ಅಲ್ಲಿ ಎಷ್ಟು ಸತ್ಯ ಹೇಳಿದೀನಿ, ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಇನ್ನೂ ಸತ್ಯ, ಭಯಂಕರ ಸತ್ಯ. ಇವಳೇನು ಅಂದ್ರೆ ಎಲ್ಲ ಇದ್ ಮಾಡ್ತಾಳೆ. ಇನ್ನೊಂದು ವಿಚಾರ ಏನು ಅಂದ್ರೆ, ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ರೆ ಆಮೇಲೆ ಬಿಡ್ತಿರ್ಲಿಲ್ಲ. ಅದೇನು ಬ್ಲಾಕ್ ಲಿಸ್ಟ್ ನ ತಗ್ಸಿದೀನಿ ನಾನು. ನಿಜವಾಗೂ ನನ್ನ ಲೈಫಲ್ಲಿ ಯಾವಾಗ ಇಷ್ಟ ಎದ್ರಕೊಂಡಿದ್ದೀನೋ ಗೊತ್ತಿಲ್ಲ. ಇವನಿಂದ ನಾನು ಎಷ್ಟು ಎದುರಿಸಿದಾನೆ ನನ್ನ. ಬ್ಲಾಕ್ ಲಿಸ್ಟ್ ಹಾಕಿದ್ಮೇಲೆ ನೆಕ್ಸ್ಟ್ ಅಸ್ತ್ರ ಏನು, ಅದೇ ಅಸ್ತ್ರ. ಎಷ್ಟು ಎದುರಿಸಿದ್ದಾನೆ ನನ್ನನ್ನು, ಎಷ್ಟು ಎದುರುಕೊಂಡು ರಾತ್ರಿ ಎಲ್ಲ ಎಷ್ಟು ಬೇಡ್ಕೊಂಡಿದ್ದೀನಿ ತರ. ಫ್ರೆಂಡ್ಶಿಪ್ ಇಂದ ನಾನು ಎಷ್ಟು ಬ್ಲಾಕ್ ಲಿಸ್ಟ್ಗೆ ಹಾಕ್ಬಾರ್ದಾಗಿತ್ತು ನೀನು. ಯಾಕಂದ್ರೆ ಬ್ಲಾಕ್ ಲಿಸ್ಟ್ ಹಾಕ್ತಾ ಇದ್ರು, ಹಿಂದೆ ಬುಲೆಟ್ ಒಂಥರ ಇದ್ರ ತರ ಈ ಫ್ಲೈಟ್ ಬಂದಂಗೆ ಹಿಂದೆ ಸೌಂಡ್ ಅಲ್ಲಿ ಬರೋರು, RX ಅಲ್ಲಿ ಬರೋರು. ಆಮೇಲೆ ಎಲ್ಲ ವಿಡಿಯೋಸ್ ನೋಡಿ. ನೆಕ್ಸ್ಟ್ ನಮ್ಮ ಲವ್ ಸ್ಟೋರಿ ಹೇಳ್ತಾಳೆ. ಬಟ್ ಇದರಿಂದ ನಂದೇನೋ ತಪ್ಪಿಲ್ಲ, ದಯವಿಟ್ಟು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ. ಇವನೇ ನನ್ನ ಹಿಂದೆ ಆ್ಯಕ್ಚುಲಿ ಅದಕ್ಕೆ ಹಂಗಾದ್ಮೇಲೆ ಬ್ಲ್ಯಾಕ್ ಲಿಸ್ಟ್ ಹಾಕ್ಬಿಟ್ಟು ಬಿಸಾಕ್ಬಿಟ್ಲು. ಆಮೇಲೆ ಒಂದು 2 ದಿವಸ ಕಣ್ಗೆ ಕಾಣಿಸ್ತಿರ್ಲಿಲ್ಲ. ಶುಕ್ರವಾರ ಏನೋ ಬ್ಲ್ಯಾಕ್ ಲಿಸ್ಟ್ ಹಾಕ್ಬಿಟ್ಟು ಶನಿವಾರ ಆಫೀಸ್ ರಜಾ ಮಾಡ್ಬಿಟ್ಟು ಶನಿವಾರ ಭಾನುವಾರ ಮನೆ ಒಳಗೆ ಫಿಟ್ ಆಗ್ಬಿಟ್ಟು. ಬಟ್ ಆ 2 ದಿವಸ ನಮ್ಗೆ ಹೆಂಗೆ ಗುರ್ದಿರ್ತದೆ. ಬಟ್ ಅದು ಸೋಮವಾರ ಏನು ಮಾಡ್ದ, ಇನ್ನು ಜೀವನದಲ್ಲಿ ನಾನು ಬ್ಲ್ಯಾಕ್ ಲಿಸ್ಟ್ ಅನ್ನೋದನ್ನ ಹೆಂಗೆ ಮರ್ತುಬಿಟ್ಟಂಗೆ ಮಾಡ್ಬಿಟ್ಟ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋಸಲ್ಲಿ ಹೇಳ್ತೀನಿ. ದಯವಿಟ್ಟು ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ. ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ನಟ ಭಯಂಕರ. ಈ ವಿಡಿಯೋನ ಫಸ್ಟ್ ಯಾರು ನೋಡ್ತಾರೆ ಅಂದರೆ 40 ಜನ ಮೆಸೇಜ್ ಮಾಡೋರು ಅವರೇ ಫಸ್ಟ್ ನೋಡೋದು. ಆ್ಯಂಡ್ ಆಮೇಲೆ ಈ ನೆಕ್ಸ್ಟ್ ವಿಡಿಯೋಸಲ್ಲಿ ನಟ ಭಯಂಕರ ಏನು ಅನ್ನೋದನ್ನು ತೋರಿಸ್ತೀನಿ. ನಾನು ಎಷ್ಟು ಸಾಫ್ಟ್ ಹುಡುಗಿ, ನನ್ನನ್ನು ಹೆಂಗೆ ಎದುರಿಸಿದ್ದಾನೆ ಅನ್ನೋದನ್ನು ನೆಕ್ಸ್ಟಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಓಕೆನಾ? ಆ್ಯಂಡ್ ಏನಾರು ಹೇಳಬೇಕಾ? ಏನಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾಳೆ, ಕೇಳಿಸ್ಕೊಳ್ಳಿ. ನಾನೇನು ಹೇಳಲ್ಲ. ನೆಕ್ಸ್ಟ್ ಅಣ್ಣನ ಭಯಂಕರ ಚಾಪ್ಟ್ರೇ ಓಪನ್ ಆಗುತ್ತೆ. ಅವಾಗ ನೀವೇ ಮೆಸೇಜಸ್ ಮಾಡ್ತೀರಾ ಅಣ್ಣನ ಬಗ್ಗೆ, ಏನೇನು ಮಾಡಿದ್ದಾನೆ ಅಣ್ಣ ಅನ್ನೋದನ್ನು. ಓಕೆ ಅಲ್ಲ? ಥ್ಯಾಂಕ್ ಯು ಸೋ ಮಚ್.